ಬೆಳಗಾವಿ ಪಾಲಿಕೆ ಕರ್ನಾಟಕದ ಅವಿಭಾಜ್ಯ ಅಂಗ. ಪಾಲಿಕೆಯಲ್ಲಿ ಕನ್ನಡ ಗೊತ್ತುವಳಿ ಅಂಗೀಕಾರ ಮಾಡಲು ವಿಳಂಬ ಮಾಡುತ್ತಿರುವವರ ಕುರಿತು ಪಾಲಿಕೆ ಸದಸ್ಯರೊಂದಿಗೆ ಮಾತುಕತೆ ನಡೆಸುವೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಬೆಳಗಾವಿ ಪಾಲಿಕೆ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದೆ. ಆದರೆ ಪಾಲಿಕೆಯಲ್ಲಿ ಕನ್ನಡ ಹಾಗೂ ಮರಾಠಿ ಭಾಷಿಕರು ಇರುವುದರಿಂದ ಎಲ್ಲರನ್ನ ಜೊತೆಗೂಡಿ ಅಭಿವೃದ್ಧಿ ಮಾಡುವ ಸಂಕಲ್ಪ ಮಾಡಬೇಕು ಎಂದರು. ಇನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರದ ಸಚಿವರು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗುವುದು ಸಂಪ್ರದಾಯ. ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ. ಇನ್ನು ನನ್ನ ಮನೆಗೂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಸಲಹೆ ಪಡೆದುಕೊಂಡಿದ್ದಾರೆ. ಇದು ಎಂದೆಂದಿಗೂ ನಡೆದುಕೊಂಡು ಬಂದ ಸಂಪ್ರದಾಯ. ಇದನ್ನ ಮುರಿದಿದ್ದು ಸಿದ್ದರಾಮಯ್ಯ ಎಂದು ಹರಿಹಾಯ್ದರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೆ ಬಂದು ಬರೋಬ್ಬರಿ 12 ವರ್ಷ ಆಗಿದೆ. ದೇಶದ ಜನರಿಗೆ ಸಾಕಷ್ಟು ಜನಪರ ಕೆಲಸ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಗೂ ಅನುದಾನ ನೀಡಿ ಅಭಿವೃದ್ಧಿ ಪಡಿಸುವ ಕೆಲಸ ಮಾಡಿದ್ದು ಶ್ಲಾಘನೀಯ ಎಂದರು. ಮೇಯರು, ಉಪಮೇಯರು ಮತ್ತು ನಮ್ಮ ಕಾರ್ಪೊರೇಷನ್ದವರು ಅದನ್ನು ಅಲ್ಲಿ ರಾಜ್ಯ ಸರ್ಕಾರ ರೆಫರ್ ಮಾಡ್ಯಾರ. ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಒಂದು ನಿರ್ಧಾರ ಕೈಗೊಳ್ಳಬೇಕಾಗ್ತದೆ. ಅಲ್ಲ ನಾವು ಒಂದು ನೋಡಿ ಬೆಳಗಾವಿ ನಾನು ಒಂದು ಬೆಳಗಾವಿ ಹಿತದೃಷ್ಟಿಯಿಂದ ನಾನು ಹೇಳೋದು, ಇಲ್ಲಿ ಮರಾಠಿ ಮಾತಾಡುವಂಥ ಭಾಷಿಕರು, ಕನ್ನಡ ಮಾತಾಡುವಂಥ ಭಾಷಿಕರು ಮತ್ತು ಬೇರೆ ಭಾಷಿಕರು ಎಲ್ಲರಿದ್ದಾರೆ. ಎಲ್ಲರೂ ಜನಸಾಮಾನ್ಯರು ಭಾಳ ಅಣ್ತಂಬರಂಗಿದ್ದಾರೆ ಒಬ್ಬರು ಪರಸ್ಪರ. ಹೀಗಾಗಿ ಆ ಪರಸ್ಪರ ಒಂದು ನಂಬಿಕೆ, ವಿಶ್ವಾಸ, ಆ ಸೌಹಾರ್ದತೆಯಿಂದ ಬೆಳಗಾವಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ. ಇದು ನನ್ನ ಮೂಲಭೂತವಾದಂಥ ತತ್ವ. ಆದರೆ ಅಲ್ಲಲ್ಲ ಕನ್ನಡ ಪ್ರಶ್ನೆ ಇಲ್ಲರಿ. ಈ ಬೆಳಗಾವಿ ಕರ್ನಾಟಕದೇ, ಬೆಳಗಾವಿ ಪ್ರತಿ ಅಧಿವೇಶನ ಇಲ್ಲೇ ನಿಂತಿದೆ. ಇಲ್ಲೇ ನಾನು ಒಂದು ಹೇಳ್ತೀನಿ, ಅಲ್ಲಿ ಅಸೆಂಬ್ಲಿಯಲ್ಲಿ ಕಳಸಾ ಬಂಡೂರಿ ಮಹದಾಯಿ ಇದು ಇಂಪ್ಲಿಮೆಂಟ್ ಮಾಡ್ರಿ ಅಂತ 2 ರೆಸಲ್ಯೂಷನ್ ಆಗ್ಯಾವ. ಇನ್ನೂ ಇಂಪ್ಲಿಮೆಂಟ್ ಆಗಿದ್ದೇನು? ನನಗೇನಿದೆ, ಇವತ್ತು ಕರ್ನಾಟಕದ ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಚಿಂತನೆ ಮಾಡಬೇಕು. ಅದಕ್ಕೆ ನಾನು ಎಲ್ಲರ ಜೊತೆ ಮಾತಾಡಿಕೊಂಡು ಅದ್ರ ಬಗ್ಗೆ ಏನು ನಿರ್ಧಾರ ಮಾಡಬೇಕು ಯಾರೋ ನೋಡ್ರಿ, ಮರಾಠ ಭಾಷಿಕರು ನಮ್ಮ ಭಾರತ ದೇಶದಾಗ ಅದಾರ ರೀ. ಅವರು ಪಾಕಿಸ್ತಾನದಾಗ ಇಲ್ಲ. ಅವರು ನೋಡಿ, ಯಾವುದು ಏನು ಪ್ರಶ್ನೆನೇ ಇಲ್ಲ. ಇವತ್ತೇನು ಮಹಾನಗರ ಮೇಯರು, ಉಪಮೇಯರು ಎಲ್ಲರೂ ಕೂಡಿಕೊಂಡು ಏನು ಮಾಡಿದ್ರೆ ಅವ್ರು ಕೂಡ ಸಮಾಲೋಚನೆ ಮಾಡ್ತೀನಿ. ಇದಕ್ಕೆ ಸರಿಯಾದಂಥ ಒಂದು ನಿರ್ಧಾರ ಆದಷ್ಟು ಬೇಗ ಮಾಡ್ತೀನಿ. ಅಲ್ರಿ, ಇವತ್ತು ಬೆಳಗಾವಿ ಕರ್ನಾಟಕ ಐತಲ್ರಿ, ಮತ್ತೇನೈತೀನಿ. ನೋಡಿ, ಇಲ್ಲಿ ಕನ್ನಡ ವಿರೋಧ ಮತ್ತೊಂದು ವಿರುದ್ಧ. ಈಗ ನೋಡಿ, ಇಲ್ಲಿ ನಾನು ಬೆಳಗಾವಿ ಹಿತದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡಕತ್ತೀವಿ ಮತ್ತು ಕನ್ನಡ ಹಿತದೃಷ್ಟಿಯಿಂದ ಕೆಲಸ ಮಾಡಕತ್ತೀವಿ. ಹೀಗಾಗಿ ಇವತ್ತು ಅದರಿಂದ ಯಾವುದೇ ಪರಿಣಾಮಗಳು ಆಗುವುದಿಲ್ಲ ಅನ್ನುವಂಥ ನಾನು ಸ್ಪಷ್ಟ ಹೇಳ್ತೀನಿ. ಇದ್ರ ಬಗ್ಗೆ ನಾವು ಎಲ್ಲರ ಜೊತೆ ಸಮಾಲೋಚನೆ ಮಾಡ್ಕೊಂಡು ನಿರ್ಧಾರ ಮಾಡ್ತೀವಿ. ಎಲ್ಲಿ ಸೂಪರ್ ಸಿಟಿ ಯಾರು ಮಾಡ್ತಾರೆ ರೀ? ನೋಡ್ರಿ, ನಾವು ಒಂದು ಹೇಳ್ತೀನಿ ಸೂಪರ್ ಸೀಟ್ ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಇದು ಎಲ್ಲಿ ವೈಲೇಷನ್ ಬರೋದಿಲ್ಲ, ಮತ್ತೊಂದಿಲ್ಲ. ಅದಕ್ಕಾಗಿ ಸೂಪರ್ ಸೀಟ್ ಅಂತ ರಾಜ್ಯ ಸರ್ಕಾರ ಅಂಥ ನಿರ್ಧಾರ ಕೈಗೊಳ್ಳಿಕ್ಕೆ ಹೋಗೋದಿಲ್ಲ. ಇಲ್ಲ, ಆ ಪ್ರಶ್ನೆನೇ ಬರೋದಿಲ್ಲ ರೀ. ಕನ್ನಡ ಭಾಷಿಕರು ಮತ್ತು ಮರಾಠಿ ಭಾಷಿಕರು ಅಣ್ತಂಬಂಗೆ ಅದಾರ ಇಲ್ಲಿ. ಮತ್ತು ನಾ ಅದ್ರ ಬಗ್ಗೆ ಸಮಾಲೋಚನೆ ಮಾಡ್ಕೊತೀನಿ. ಬೆಳಗಾವಿ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ನಗರ ಘಟಕದ ಅಧ್ಯಕ್ಷೆ ಗೀತಾ ಸುತಾರ್, ಶಾಸಕ ಅರವಿಂದ್ ಪಾಟೀಲ್, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಮಾಜಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಬಿಜೆಪಿ ಮುಖಂಡ ಮುರುಗೇಂದ್ರ ಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.